ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇವತ್ತು ದಕ್ಷಿಣ ಭಾರತದ ಪ್ರವಾಸದಲ್ಲಿ ಈಗ ರಾಮೇಶ್ವರಕ್ಕೆ ಭೇಟಿ ನೀಡಿದ್ದಾರೆ. ಅಲ್ಲಿ ಈಗ ಪೂಜೆ ಸಲ್ಲಿಸುತ್ತಿರುವಂಥ ದೃಶ್ಯ, ಜೊತೆಗೆ ಒಂದಷ್ಟು ಈ ತಣ್ಣೀರಿನಲ್ಲಿ ಸ್ನಾನ ಇರ್ಬೋದು, ಒಂದಷ್ಟು ಪೂಜೆ ಧ್ಯಾನ ಇದೆಲ್ಲವನ್ನು ಕೂಡ ಮಾಡಿದಂಥದ್ದು ಕಂಡು ಬಂತು. ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಕೇವಲ ಗಂಟೆಗಳು ಬಾಕಿ ಇರುವಂಥ ಸಂದರ್ಭದಲ್ಲಿ ರಾಮೇಶ್ವರಂ ಇಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ರಂಗನಾಥ ಸ್ವಾಮಿ ದೇಗುಲಕ್ಕೆ ಭೇಟಿ ಕೊಟ್ಟರು, ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಜೊತೆಗೆ ರಾಮೇಶ್ವರದಲ್ಲಿ ಭೇಟಿ ನೀಡಿ ಅಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಕಂಬ ರಾಮಾಯಣದ ಪದ್ಯಗಳನ್ನು ಕೂಡ ಇವತ್ತು ಆಲಿಸಿದ್ದು ಭಾಳ ವಿಶೇಷವಾಗಿತ್ತು. ಅಯೋಧ್ಯೆಯಿಂದ ಏನೇನಾಗ್ತಿದೆ ಅನ್ನೋದರ ಜೊತೆಗೆ ಪ್ರಧಾನಿಯವರ ದಕ್ಷಿಣ ಭಾರತ ಪ್ರವಾಸ ಏನಿದೆ, ಅದರಲ್ಲಿ ರಾಮೇಶ್ವರದಲ್ಲಿ ಇವತ್ತು ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿದಂಥ ಸಂದರ್ಭ ಆಯಿತು. ರಾಮನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಇವತ್ತು ರಾಮೇಶ್ವರಕ್ಕೆ ಭೇಟಿ ನೀಡಿದ್ದಾರೆ ಪ್ರಧಾನಿ ಮೋದಿ. ಆ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ದೀರಾ. ಅಲ್ಲೇ ಕುಳಿತು ಒಂದಷ್ಟು ಹೊತ್ತು ಧ್ಯಾನವನ್ನು ಮಾಡ್ತಿರುವಂಥದ್ದು ಕೂಡ ಕಂಡು ಬಂತು. ತಮಿಳುನಾಡಿನ ರಾಮೇಶ್ವರದ ದೃಶ್ಯಗಳನ್ನು ನಾವೀಗ ನೋಡ್ತಾ ಇರೋದು. ತಮಿಳುನಾಡು ನಿನ್ನೆ ಖೇಲೋ ಇಂಡಿಯಾದ ಕಾರ್ಯಕ್ರಮದ ನಂತರ ಇವತ್ತು ಒಂದಷ್ಟು ದೇಗುಲಗಳಿಗೆ ಭೇಟಿ ನೀಡಿದ್ದು, ಜೊತೆಗೆ ರೋಡ್ ಶೋವನ್ನು ಕೂಡ ಇವತ್ತು ನಡೆಸಲಾಯಿತು. ದಾರಿ ಉದ್ದಕ್ಕೂ ಕೂಡ ಅಲ್ಲಿ ಭಾಳ ವಿಶೇಷವಾಗಿ ಅವ್ರನ್ನ ಬರಮಾಡ್ಕೊಳ್ಳಾಯಿತು. ಇದು ರಾಮೇಶ್ವರ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಒಂದು ತಮಿಳುನಾಡಿನಲ್ಲಿದೆ ರಾಮೇಶ್ವರ. ಎಲ್ಲರೂ ಕೂಡ ತಮಿಳುನಾಡಿಗೆ ಹೋಗುವಂಥವ್ರು ರಾಮೇಶ್ವರಕ್ಕೆ ಅಲ್ಲಿ ಭೇಟಿ ಕೊಡುವಂಥದ್ದು, ಪೂಜೆ ಸಲ್ಲಿಸುವಂಥದ್ದು ವಿಶೇಷ. ರಾವಣನ ಜೊತೆ ಯುದ್ಧದಲ್ಲಿ ಮಾಡಿದಂಥ ಯಾವುದೇ ಪಾಪಗಳಿಂದ ಮುಕ್ತಿಗೊಳಿಸಬೇಕು ಅಲ್ಲಿ ಅಂತ ರಾಮ ಪ್ರಾರ್ಥಿಸಿದ ಅನ್ನೋ ಪ್ರತೀತಿ ಇದೆ.